ನಮಸ್ಕಾರ ಎಲ್ರಿಗೂ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಚಿತ್ರ ಪ್ರಕಾಶ್. ಇವತ್ತಿನ ಪ್ರಯಾಣ ಯಾವ ಕಡೆ ಅಂತ ಅಂದರೆ ಸಿಗಂದೂರು ಕಡೆ ಹೊರಟಿದ್ದೀವಿ. ಸಿಗಂದೂರಿಗೆ ನಾವು ಯಾರೆಲ್ಲ ಹೋಗಿದ್ವಿ, ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಆಯಿತು ಅಂತ ಕಂಪ್ಲೀಟ್ ಬ್ಲಾಗ್ನ ನೀವಿಲ್ಲಿ ನೋಡ್ಬೋದು. ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ, ಹಾಗೆ ಎಂಜಾಯ್ ಮಾಡಿ. ಎಲ್ರಿಗೂ ಕೂಡ ವೆಲ್ಕಮ್ ಟು ಚಿತ್ರ ಪ್ರರೀತ್ ವ್ಲಾಗ್ಸ್. ಪಾಪ ನಮ್ಮ ಶಿಲ್ಪಕ್ಕಂಗೆ ಬೆಳಗ್ಗೆ 7 ಗಂಟೆಗೆ ರೆಡಿಯಾಗಿರು ಅಂತ ಹೇಳ್ಬಿಟ್ಟು ಅವಳು ಲೇಟ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಹೇಳಿದ್ವಿ ಆಯಿತಾ. ಬಟ್ ನಾವು ಹೊರಡೋದೇ ಲೇಟ್ ಮಾಡ್ಕೊಂಡ್ಬಿಟ್ವಿ. ನಾವು ಹೊರಡಬೇಕಾದ್ರೇ ಮಾರ್ನಿಂಗು ಒಂದು 10 ಗಂಟೆ ಆಗೋಗ್ಬಿಟ್ಟಿತ್ತು. ಶಿವಮೊಗ್ಗ ಹೋಗುವಾಗ ಒಂದು 10:15 ಆಗೋಯಿತು. ಅಲ್ಲಿಂದ ಅವ್ರನ್ನ ಪಿಕ್ ಮಾಡಿಕೊಂಡು ಅಲ್ಲಿಂದ ಜರ್ನಿನ ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ. ಅವಳಂತೂ ವೆಯ್ಟ್ ಮಾಡಿ ಮಾಡಿ ಸಾಕಾಗೋಗಿತ್ತು. ಇನ್ನೊಂದು ಸ್ವಲ್ಪ ಲೇಟ್ ಮಾಡಿದ್ರು ಅವಳು ನಾನು ಬರಲ್ಲ ಅಂತ ಹೇಳ್ಬಿಡೋಳೇನೋ. ನಾನು ನಮ್ಮ ಶಿಲ್ಪಕ್ಕ ಹಾಗೆ ನಮ್ಮ ಮನೆಯವರು ಮಾತಾಡ್ಕೊಂಡು ಹೋಗ್ತಿದ್ವಿ. ನನ್ನ ಮಗ ನಾನು ವಿಡಿಯೋ ಮಾಡೋದನ್ನೇ ನೋಡ್ತಾ ಇದ್ದ. ನಮ್ಮ ಸೋನು ಆಲ್ರೆಡಿ ಸಾಂಗ್ ಕೇಳ್ತಾ ಮಲ್ಕೊಂಡ್ಬಿಟ್ಟಿದ್ಲು. ನಮ್ಮ ಅಮ್ಮನೂ ಸ್ವಲ್ಪ ಸುಸ್ತಾಗಿದ್ರು, ಮಾರ್ನಿಂಗ್ ಬೇಗ ಇದ್ದಿದ್ರಲ್ಲ, ಹಾಗಾಗಿ ಅವ್ರು ಕೂಡ ನಿದ್ರೆ ಮಾಡಿಬಿಟ್ಟಿದ್ರು. ನಮ್ಮ ಅಕ್ಕ ಹೇಳಿದ್ರು, ಇಲ್ಲೇ ದಾರಿಯಲ್ಲಿ ಹೋಗುವಾಗ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ದೇವಸ್ಥಾನ ಒಂದು ಸಿಗತ್ತೆ, ಫಸ್ಟು ಅದಕ್ಕೆ ಹೋಗಬೇಕು, ಅಲ್ಲಿ ಹೋಗ್ದೇ ಹೋಗಬಾರ್ದು ಅಂತ ಹೇಳಿದ್ಲು. ಹಾಗಾಗಿ ಅಲ್ಲಿಗೆ ನನ್ನ ಹಸ್ಬೆಂಡು ಮತ್ತು ನಮ್ಮ ಶಿಲ್ಪಕ್ಕ ನಮ್ಮ ಸೋನು ಹೋಗಿದ್ರು. ಎಲ್ಲ ನಮಸ್ಕಾರ ಮಾಡಿಕೊಂಡು ಪ್ರಸಾದ ತೊಗೊಂಡ್ಬಂದರು. ನಮ್ಮ ಅಮ್ಮಂಗೆ ಸ್ವಲ್ಪ ಕಾಲು ನೋವಿತ್ತಲ್ಲ, ಹಾಗಾಗಿ ಅವ್ರು ಇಳಿಲಿಲ್ಲ. ನನ್ನ ಮಗ ನಿದ್ರೆ ಮಾಡಿಬಿಟ್ಟಿದ್ದ. ಹಾಗಾಗಿ ನಾನು ಕೂಡ ಇಳಿಯೋಕ್ಕಾಗಲಿಲ್ಲ. ಅವ್ರು ಪ್ರಸಾದ ತಂದು ಕೊಟ್ಟರು. ನನ್ನ ಮಗಂಗೆಲ್ಲ ಸ್ವಲ್ಪ ಹಚ್ಬಿಟ್ಟು ಗಾಡಿಗೆಲ್ಲ ಹಾಕಿ ಮತ್ತೆ ಅಲ್ಲಿಂದ ಜರ್ನಿನ ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ. ನಾನು ಮತ್ತು ನನ್ನ ಹಸ್ಬೆಂಡ್ ತುಂಬ ಟೈಮಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ, ಸಿಗಂದೂರಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಬಟ್ ಅದು ಯಾಕೋ ಆಗ್ತಾನೇ ಇರಲಿಲ್ಲ. ಈ ಸಲ ಮಿಸ್ ಆಗಲಿಲ್ಲ. ನಮ್ಮ ಶಿಲ್ಪಕ್ಕ ಕೂಡ ಹೊರಟ್ಬಿಟ್ಲು. ನಮ್ಮ ಅಮ್ಮಂಗೂ ಹಾಗೆ ರಜೆ ಇತ್ತಲ್ವ ಡ್ಯೂಟಿಗೆ, ಹಾಗಾಗಿ ಅವರು ಹೊರಟ್ಬಿಟ್ರು. ಹಾಗೆಯೇ ಜರ್ನಿ ಕಂಟಿನ್ಯೂ ಮಾಡ್ಕೊಂಡು ಬಂದ್ವಿ. ಇದೇ ಸಿಗಂದೂರಿಗೆ ಹೋಗಬೇಕಾದ್ರೆ ಸಿಗೋ ಬ್ರಿಡ್ಜು. ಈಗ ರೀಸೆಂಟಾಗಿ ಏನು ಬ್ರಿಡ್ಜ್ ಮಾಡಿದ್ದಾರೆ ಅದೇ ಬ್ರಿಡ್ಜ್ ಇದು. ಹೊಸ ಬ್ರಿಡ್ಜು ತುಂಬಾ ಚೆನ್ನಾಗಿದೆ. ಸ್ಟಾರ್ಟಿಂಗಿಂದ ನೋಡಿದ್ರೆ ನಮಗೆ ಆ ಕಡೆ ಏನಿದೆ ಅಂತಲೇ ಗೊತ್ತಾಗಲ್ಲ, ಫುಲ್ ಬರೀ ಬ್ರಿಡ್ಜೇ ಕಾಣಿಸುತ್ತೆ. ಅಷ್ಟು ಚೆನ್ನಾಗಿದೆ. ಇದು ನಾವು ಸ್ಟಾರ್ಟಿಂಗ್ ಪಾಯಿಂಟಲ್ಲಿರೋದು. ಇಲ್ಲಿ ನಿಂತ್ಕೊಂಡ್ಬಿಟ್ಟು ನಾವು ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ವಿ. ನನ್ನ ಹಸ್ಬೆಂಡ್ ಕೂಡ ನಮ್ಮ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ತಾಯಿದ್ರು. ಸ್ವಲ್ಪ ಹಾಗೇ ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ವಿ. ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ. ಆ ಕಡೆ ಈ ಕಡೆ ನೀರು, ಮಧ್ಯೆ ಸೇತುವೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆಯಿತಾ. ನಾವು ಬ್ರಿಡ್ಜ್ ಹತ್ರ ಬರಬೇಕಾದ್ರೆ ಕರೆಕ್ಟಾಗಿ 1:30-2 ಗಂಟೆ ಹತ್ತತ್ರ ಆಗಿತ್ತು. ಬಿಸಿಲಂತೂ ಸಿಕ್ಕಾಪಟ್ಟೆ ಇತ್ತು, ನಿಂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ಬಿಸಿಲಿತ್ತು ಆಯಿತಾ. ನಾವು ಸ್ವಲ್ಪ ಹಿಂಗೆ ವೀಡಿಯೋಸ್ ಎಲ್ಲ ಮಾಡ್ಕೊಳ್ತಾ, ಫೋಟೋಸ್ ಎಲ್ಲ ತಗೊಳ್ತಾ ಹಾಗೆಯೇ ನಮ್ಮ ಜರ್ನಿನ ಮತ್ತೆ ಅಲ್ಲಿಂದ ಕಂಟಿನ್ಯೂ ಮಾಡಿದ್ವಿ. ನಿಮ್ಗೆ ಇಲ್ಲಿ ಬ್ರಿಡ್ಜ್ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ತೋರಿಸ್ಬೋದು ಅಷ್ಟು ಚೆನ್ನಾಗಿ ಇಲ್ಲಿ ವಿಡಿಯೋನ ಮಾಡಿ ನಿಮಗೆ ತೋರಿಸೋ ಪ್ರಯತ್ನ ನಾನು ಮಾಡಿದ್ದೀನಿ. ಹೀಗೆ ಕಂಟಿನ್ಯೂ ಆಗ್ತಾ ಇದ್ದಂತೆಯೇ ನಮಗೆ ಆಚೆ ಈಚೆ ನೀರು ಮಧ್ಯೆ ಒಂಥರ ಹೆಂಗಂದರೆ ಸ್ವರ್ಗದಲ್ಲಿ ಹೋಗ್ತಾ ಇದ್ದೀವೇನೋ ಅನ್ನೋ ಒಂಥರ ಫೀಲ್ ಆಗುತ್ತೆ. ಲೈಟಿಂಗ್ಸ್ ಎಲ್ಲ ಇದೆ ಆಯಿತಾ. ಬ್ರಿಡ್ಜ್ ನೋಡಿದ್ರೇ ನಾವು ಯಾವುದೋ ಬೇರೆ ಕಂಟ್ರಿಯಲ್ಲಿ ಇದ್ದೀವಿ ಅಂತ ಫೀಲ್ ಆಗಬೇಕು, ಅಷ್ಟು ಚೆನ್ನಾಗಿದೆ. ಅದನ್ನು ಫೀಲ್ ಮಾಡಿದ್ರೇ ಗೊತ್ತಾಗೋದು. ನಾನು ಇಲ್ಲಿ ಮುಂದೆ ತೋರಿಸ್ತೀನಿ, ನೀವು ಕೂಡ ನೋಡಿ. ಬ್ರಿಡ್ಜ್ ಮಾತ್ರ ಆಸಮ್, ಸಖತ್ತಾಗಂದರೆ ಸಖತ್ತಾಗಿದೆ. ಇದು ನಮ್ಮ ಶಿವಮೊಗ್ಗದಲ್ಲಿದೆ ಅಂತ ಹೇಳ್ಕೊಳ್ಳೋಕ್ಕಂತೂ ತುಂಬಾ ಖುಷಿ ಅನಿಸುತ್ತೆ. ಹಿಂಗೆ ಹೋಗ್ತಾ ಇದ್ದರೆ ಅದು ಆಗೋ ಫೀಲೇ ಬೇರೆ, ಅಷ್ಟು ಚಂದ ಅಂತ ಅನಿಸುತ್ತೆ. ತುಂಬ ಖುಷಿಯಾಗತ್ತಾಯ್ತಾ. ಇದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿರುವಂತಹ ಶರಾವತಿ ನೀರೇನಿದೆ, ಹಿನ್ನೀರು, ಅಲ್ಲಿ ಈ ಸೇತುವೆನ ಮಾಡಿದ್ದಾರೆ. ಸುಮಾರು ಒಂದು 2.5 ಕಿಲೋಮೀಟರ್ ಅಷ್ಟು ಉದ್ದ ಇದೆ ಆಯಿತಾ ಇದು. ಹಾಗೆಯೇ ಈ ಸೇತುವೆ ಏನಿದೆ ಇದು ಕರ್ನಾಟಕದ ಅತಿ ಉದ್ದವಾಗಿರುವಂತಹ ಸೇತುವೆ, ಅಂದರೆ ಕೇಬಲ್ ಸ್ಟೇಟ್ ಸೇತುವೆಗಳಲ್ಲಿ ಇದು ಕೂಡ ಒಂದು ಆಯಿತಾ. ತುಂಬ ಅಂದರೆ ತುಂಬ ಸುಂದರವಾಗಿದೆ. ಒಂದ್ಸಲ ವಿಸಿಟ್ ಕೊಡಿ. ನಾವು ಎಷ್ಟೋ ಸಲ ಇಲ್ಲೇ ಸುತ್ತಮುತ್ತ ಇರ್ತೀವಿ, ಬಟ್ ಈ ಥರ ಪ್ಲೇಸ್ಗಳನ್ನ ನಾವು ನೋಡೋದೇ ಇಲ್ಲ. ನಮ್ಮ ಹತ್ರದಲ್ಲೇ ಇದ್ರೂ ಕೂಡ ನಾವು ಅದನ್ನು ಗಮನ ಕೂಡ ಹರಿಸಲ್ಲ. ಹಾಗಾಗಿ ಇಲ್ಲಿಗೆ ಒಂದ್ಸಲ ವಿಸಿಟ್ ಕೊಡಿ. ನಿಮಗೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗಾಗಲೇ ನೀವು ಈ ಪ್ಲೇಸ್ನ ನೋಡಿದ್ದೀರಾ ಅಂತಂದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಅದಕ್ಕೂ ಕೂಡ ನಾನು ರಿಪ್ಲೈ ಮಾಡ್ತೀನಿ. ನನ್ನ ಹಸ್ಬೆಂಡ್ಗಂತೂ ತುಂಬ ಇಷ್ಟ ಆಯಿತು ಈ ಪ್ಲೇಸು. ಅದು ಮಾತಲ್ಲೆಲ್ಲ ಹೇಳೋಕ್ಕಾಗಲ್ಲ ಎಷ್ಟು ಚೆನ್ನಾಗಿದೆ ಈ ಸೇತುವೆ ಅಂತ ಹೇಳ್ಬಿಟ್ಟು. ನಾವು ನೋಡಿನೇ ಎಕ್ಸ್ಪೀರಿಯನ್ಸ್ ಮಾಡಬೇಕು ನನ್ನ ಪ್ರಕಾರ. ಈಗ ನಮ್ಮ ಪ್ರಯಾಣ ದೇವಸ್ಥಾನದ ಕಡೆ, ಸಿಗಂದೂರು ಚಾಮುಂಡೇಶ್ವರಿ ದೇವಸ್ಥಾನ ಏನಿದೆ ಆ ಕಡೆ ನಮ್ಮ ಪ್ರಯಾಣ. ಹಾಗೇ ಹೋಗ್ತಾ ನೋಡೋದಕ್ಕೆ ಸೇತುವೆಯಿಂದ ಆಚೆ ಈಚೆ ತುಂಬಾ ಚೆನ್ನಾಗಿದೆ. ಆವಾಗೆಲ್ಲ ಲಾಂಚ್ ಇತ್ತಲ್ವ, ಇವಾಗ ಲಾಂಚ್ ಏನೂ ಇಲ್ಲ, ಎಲ್ಲ ವೆಹಿಕಲ್ಸು ಕೂಡ ಇಲ್ಲೇ ಓಡಾಡುತ್ತೆ. ಸುತ್ತಮುತ್ತ ಊರೇನಿದೆ ಅಲ್ಲೆಲ್ಲ ಹೋಗೋದಕ್ಕೆ ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ತುಂಬ ಸಮಯ ಕಡಿಮೆನೇ ತೊಗೊಳುತ್ತೆ. ಇದಾದಮೇಲೆ ನಾವಿಲ್ಲಿ ಬಂದಿದ್ದೀವಿ ಎಂಟ್ರೆನ್ಸು, ಸಿಗಂದೂರು ಟೆಂಪಲ್ ಏನಿದೆ ಅದ್ರ ಎಂಟ್ರೆನ್ಸ್ ಇದು.
ಮಧ್ಯಾಹ್ನ 2:30 ತನಕ ಟೈಮಿಂಗ್ಸ್ ಇರುತ್ತೆ ದರ್ಶನಕ್ಕೆ ಆಯಿತಾ. ಅದಾದಮೇಲೆ 2:30ಯಿಂದ 4 ಗಂಟೆ 4:30 ತನಕ ಏನೋ ಬ್ರೇಕ್ ಇದೆ. ಅದಾದಮೇಲೆ 4:30ಯಿಂದ 9 ಗಂಟೆ ತನಕ ಮತ್ತೆ ದರ್ಶನ ಇರುತ್ತೆ. ಸೊ ನಾವು ಮಂಗಳವಾರ ಬಂದಿರೋದು. ನೀವಿಲ್ಲಿ ನೋಡ್ಬೋದು ವೆಹಿಕಲ್ಸ್ ಅಂತೂ ಸಿಕ್ಕಾಪಟ್ಟೆ ಇತ್ತು ಆಯಿತಾ. ಜನ ತುಂಬಾ ಇದ್ದಾರೆ ಅಂತ ಅದು ನೋಡಿದ್ರೇ ಗೊತ್ತಾಗ್ತಾ ಇತ್ತು ರಶ್ ಇದೆ ಅಂತ ಹೇಳ್ಬಿಟ್ಟು. ಸೊ ನಾವು ಮಧ್ಯಾಹ್ನ ಬಂದಿದ್ದು, ಬಿಸಿಲು ಬೇರೆ ತುಂಬ ಇತ್ತು, ಸೆಕೆನೂ ತುಂಬಾ ಇತ್ತಲ್ವಾ. ನನ್ನ ಮಗನೂ ನಿದ್ರೆ ಮಾಡಿ ಎದ್ದು, ಅವನಿಗೂ ಯಾಕೋ ತುಂಬ ಕಿರಿಕಿರಿ ಆಗ್ತಿತ್ತು ಇವತ್ತು. ನಿದ್ರೆ ಮಾಡಿ ಎದ್ಮೇಲೆ ಸ್ವಲ್ಪ ಸರಿ ಹೋಗಿದ್ದ ಆಯ್ತಾ. ಸೊ ಇವಾಗ ಇಲ್ಲಿ ಪ್ಲೇಸಿಗೆ ಬಂದಿದ್ದೀವಲ್ವಾ, ಇಲ್ಲಿ ಇಳಿಯೋದು ಅಂದ್ಬಿಟ್ಟು ಅವ್ನು ಫುಲ್ಲು ರೆಡಿ ಆಗಿಬಿಟ್ಟಿದ್ದ. ನಮ್ಮಮ್ಮ ಅವರೆಲ್ಲ ಹೂವು ಎಲ್ಲ ತೊಗೊಂಡಿದ್ರು ಶಿವಮೊಗ್ಗದಲ್ಲೇ. ಸೊ ಅದನ್ನೆಲ್ಲ ಇಟ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಲಾಸ್ಟ್ ಟೈಮ್ ಈ ಪ್ಲೇಸಿಗೆ ಬಂದಿದ್ದು ಅಂತಂದರೆ ಒಂದು 7-8 ವರ್ಷದ ಹಿಂದೆ, ಒಂದು 10 ವರ್ಷದ ಹಿಂದೆನೇ ಅಂತ ಅನಿಸುತ್ತೆ. ಆವಾಗ ಬಂದಿದ್ವಿ. ಬಟ್ ಆವಾಗ ನಾವು ಲಾಂಚಲ್ಲಿ ಬಂದಿದ್ವಿ ಆಯಿತಾ. ಆವಾಗ ಈ ಬ್ರಿಡ್ಜ್ ಏನೂ ಇರಲಿಲ್ಲ, ಲಾಂಚಲ್ಲಿ ಬಂದಿದ್ವಿ. ಆವಾಗಿನ ಟೆಂಪಲ್ ಇದ್ದಿದ್ದಕ್ಕೂ ಇವಾಗ ಇರೋದಕ್ಕೂ ತುಂಬಾ ಚೇಂಜಸ್ ಇದೆ, ತುಂಬ ಚೇಂಜಸ್ ಮಾಡಿದ್ದಾರೆ ಆಯಿತಾ. ಸೊ ಅದೇ ಟೆಂಪಲ್ ಅಂತ ಗೊತ್ತಾಗಲ್ಲ. ನಾವೊಂದು 10 ವರ್ಷದ ಹಿಂದೆ ಬಂದಾಗ ಹೇಗಿತ್ತೋ ಆಗಿಲ್ಲ, ಇವಾಗ ಫುಲ್ ಚೇಂಜಸ್ ಆಗಿದೆ. ನನ್ನ ಮಗ ಇಲ್ಲಿ ಚಾಕ್ಲೇಟ್ ಇಸ್ಕೊಂಡು ತಿಂದಿದ್ನಲ್ಲ, ಅದೆಲ್ಲ ಹಲ್ಲಿಗೆ ಇಟ್ಕೊಂಡ್ಬಿಟ್ಟಿತ್ತು. ಅವನು ಅದನ್ನು ತೆಗಿ ಅಂತೇಳ್ಬಿಟ್ಟು ಇದು ಮಾಡ್ತಾಯಿದ್ದ. ಸೊ ಅದೆಲ್ಲ ಕ್ಲೀನ್ ಮಾಡಿಕೊಂಡು ನೀರು ಕುಡಿಸ್ಕೊಂಡು ಹಾಗೆ ಕರ್ಕೊಂಡು ಬಂದ್ವಿ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಒಳಗಡೆನೂ ಕೂಡ ಪಾರ್ಕಿಂಗ್ ಇದೆ ಆಯಿತಾ. ಬಟ್ ಅಲ್ಲೆಲ್ಲ ಫುಲ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನಾವು ಸ್ವಲ್ಪ ದೂರದಲ್ಲೇ ನಿಲ್ಲಿಸಿದ್ವಿ. ನಮ್ಮಮ್ಮಂಗೂ ಸ್ವಲ್ಪ ಕಾಲು ನೋವಿತ್ತು, ಅವ್ರು ನಿಧಾನವಾಗಿ ನಡ್ಕೊಂಡು ಬರ್ತಾಯಿದ್ರು. ನಾವು ಸ್ವಲ್ಪ ಮುಂದೆ ಹೋಗ್ತಿದ್ವಿ. ನನ್ನ ಹಸ್ಬೆಂಡು ನಮ್ಮಮ್ಮ ಒಟ್ಟಿಗೆ ಬರ್ತಾಯಿದ್ರು. ನನ್ನ ಮಗ ಅಂತೂ ಎತ್ಕೊಳಕ್ಕೆ ಬಿಡ್ತಿರ್ಲಿಲ್ಲ. ನಿಮಗೆಲ್ಲ ಗೊತ್ತಿರೋ ಹಾಗೆ ಅವನು ಹೊರಗಡೆ ಹೋದರೆ ಈ ಥರ ನಮ್ಮ ಹತ್ರ ಎಲ್ಲ ಎತ್ಕೊಳಕ್ಕೆಲ್ಲ ಬಿಡಲ್ಲ. ಅವನಾಗೆ ನಡ್ಕೊಂಡು ಹೋದರೆ ಖುಷಿ ಅವನಿಗೆ. ಇಲ್ಲಿ ಮುಸ್ಕ ಹಾಕೊಂಡು ಹೋಗ್ತಿದ್ರು, ಯಾರು ಗೊತ್ತಾ? ಬಾಲಿವುಡ್ ನಟಿ. ನೋಡಿ ತೋರಿಸ್ತೀನಿ ಇವಾಗ. ಬಾಲಿವುಡ್ ನಟಿ ಇವರು. ಅವ್ರ ಪಕ್ಕದಲ್ಲೇ ಒಬ್ರು ಇದ್ದಾರೆ, ಇವರು ಹಾಲಿವುಡ್ ನಟಿ. ಇಂಗ್ಲಿಷ್ ಮೂವಿ ಎಲ್ಲ ಇದು ಮಾಡ್ಬೇಕು ಅನ್ಕೊಂಡಿದ್ದಾರೆ, ಏನೋ ಮಾಡಿಲ್ಲ. ನಾವು ಹಣ್ಕಾಯಿ ತೊಗೊಂಬಂದಿರಲಿಲ್ಲ, ಬರೀ ಹೂವು ತೊಗೊಂಬಂದಿದ್ವಿ. ಹಣ್ಕಾಯಿ ಇಲ್ಲೇ ತೊಗೊಳ್ಳೋಣ ಅಂತ. ಬಟ್ ಇಲ್ಲಿ ಹೆಂಗಂದರೆ ಒಂದು ಬುಟ್ಟಿ ಕೊಡ್ತಾರೆ, ಅದರಲ್ಲಿ ಹೂವು ಮತ್ತು ಬಾಳೆಹಣ್ಣು ಇರುತ್ತೆ ಅಷ್ಟೇ. ಅದಕ್ಕೇ 100 ರೂಪಾಯಿ ಅಂತ ಹೇಳಿದ್ರು. ಸೊ ಅದಾದಮೇಲೆ ತೊಗೊಂಡ್ವಿ. ನಾವು ತೊಗೊಂಡು ಸ್ಲಿಪ್ಪರ್ಸ್ ಎಲ್ಲ ಅಲ್ಲೇ ಕೌಂಟರ್ ಇತ್ತಲ್ಲ, ಅಲ್ಲಿ ಇಟ್ಬಿಟ್ಟು ಬರ್ತಾಯಿದ್ದೀವಿ. ಸೊ ಬಿಸಿಲಿತ್ತಲ್ವ ತುಂಬ. ಸೊ ಹಾಗಾಗಿ ಇಲ್ಲಿ ಕಾಲಿಡೋಕ್ಕೆ ಆಗ್ತಾ ಇರಲಿಲ್ಲ. ನಾವೆಲ್ಲರೂ ಬೇಗ ಓಡೋದ್ವಿ. ಬಟ್ ನಮ್ಮ ಅಮ್ಮಂಗೆ ಕಾಲು ನೋವು ಇದ್ದಿದ್ದರಿಂದ ಅವ್ರಿಗಲ್ಲಿ ಇಳಿಯೋಕ್ಕೆ ಆಗಲಿಲ್ಲ. ಸೊ ಇದು ಒಂದು ವಿಷಯದಲ್ಲಿ ನನಗೆ ಅಲ್ಲೆಲ್ಲ ಮ್ಯಾಟ್ ಹಾಕಬೇಕಿತ್ತು ಅಂತ ಅನ್ನಿಸ್ತು. ನಮ್ಮನೇರು ಇಲ್ಲಿ ಫೋಟೋಸ್ ಕೂಡ ತಗೊಳ್ತಾ ಇದ್ರು. ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿತ್ತು, ನಮ್ಮ ಸಿಗಂದೂರು ಅಂತ ಹೇಳ್ಬಿಟ್ಟು. ಅಲ್ಲೆಲ್ಲ ಫೋಟೋಸ್ ತಗೊಳ್ತಾ ಇದ್ರು. ಹಾಗೇನೆ ನೋಡಿಕೊಂಡು ಮುಂದೆ ಬಂದ್ವಿ. ಇಲ್ಲಿ ದರ್ಶನಕ್ಕೆ ಹೋಗಬೇಕಾಗಿರುವಂಥ ದಾರಿ ಆಯ್ತಾ ಇದು. ಇಲ್ಲೇನು ಅಂತ ಅಂದರೆ ನನಗೆ ಬೇಜಾರಾಗಿದ್ದ ವಿಷಯ ಅಂತ ಅಂದರೆ ಅಲ್ಲಿ ಮೊಬೈಲ್ಸ್ ಎಲ್ಲ ಅಲೋ ಇರಲಿಲ್ಲ. ಅದು ನೋಡಿ ತುಂಬ ಬೇಜಾರಾಯಿತು ನನಗೆ. ಆ್ಯಕ್ಚುಲಿ ಫುಲ್ ವ್ಲಾಗ್ ಮಾಡಿ ಹಾಕಬೇಕು ಅಂತ ಆಸೆ ಇತ್ತು. ಬಟ್ ಆ ಥರ ಇದ್ದಿದ್ದರಿಂದ ನನ್ನ ಹಸ್ಬೆಂಡ್ ನನ್ನ ಕೈಯಲ್ಲಿ ಇಟ್ಕೊತೀನಿ, ನೋಡೋಣ ಆದಷ್ಟು ಮಾಡೋಣ ಅಂತ ಅಂದರು. ಬಟ್ ಆದ್ರೂ ಒಂದಿಷ್ಟು ರೂಲ್ಸ್ನ ಬ್ರೇಕ್ ಮಾಡೋಕ್ಕಾಗಲ್ಲ. ಬ್ರೇಕ್ ಮಾಡಿದ್ರೆ ಸುಮ್ಮನೆ ಅಲ್ಲಿ ಕಿರಿಕಾಗುತ್ತೆ, ಸುಮ್ಮನೆ ಮನಸ್ಸಿಗೂ ಬೇಜಾರಾಗುತ್ತೆ. ಸೊ ಹಾಗಾಗಿ ಬೇಡ ಅಂತ ಅಂದ್ಕೊಂಡ್ವಿ. ಅಲ್ಲಿ ಅರ್ಚನೆಗೆಲ್ಲ ನಾವು ಟಿಕೆಟ್ ತೊಗೊಂಡು ಅಲ್ಲಿಂದ ಹೀಗೆ ಒಳಗಡೆ ನಡ್ಕೊಂಡು ಹೋಗ್ಬೇಕಾಯ್ತಾ. ನನ್ನ ಹಸ್ಬೆಂಡ್ ಆದರೂ ಧೈರ್ಯವಾಗಿ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿದ್ರು. ಹಾಗೆಯೇ ಅಲ್ಲೊಂದು ದನ ಮತ್ತು ಕರುನೂ ಕೂಡ ಇತ್ತು. ಎಷ್ಟು ಚೆಂದ ಇತ್ತು ಗೊತ್ತಾ ಅದು. ಹಾಗೆ ನೀರು ಕುಡಿತಾ ಇತ್ತು. ಇದಿಷ್ಟೇ ವಿಡಿಯೋ ಕವರ್ ಮಾಡೋಕ್ಕಾಗಿತ್ತು. ಒಳಗಡೆ ದರ್ಶನ ಮಾಡೋದ್ರಲ್ಲಿ ಏನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ ಆಯಿತಾ. ನನ್ನ ಹಸ್ಬೆಂಡ್ ಕೂಡ ಬೇಡ ಅಂತ ಹೇಳಿದ್ರು. ಅದಾದಮೇಲೆ ನಾವು ಊಟಕ್ಕಂತ ಬಂದ್ವಿ. ನಮ್ಮ ಶಿಲ್ಪಕ್ಕ ಸೋನು ಮಿಸ್ ಆಗಿಬಿಟ್ಟಿದ್ರು. ಅವ್ರಿಗೆ ಫೋನ್ ಮಾಡಿದ್ರೆ ಫೋನ್ ಕೂಡ ಹೋಗ್ತಾ ಇರಲಿಲ್ಲ ಅವರಿಬ್ಬರಿಗೆ. ಎಲ್ಲೋದ್ರಪ್ಪ ಇವರಿಬ್ಬರು ಅಂತೇಳಿ ಎಲ್ಲ ಹುಡ್ಕಾಡಿದ್ವಿ. ಊಟದ ಹತ್ರನಾದರೂ ಇರ್ಬೋದೇನೋ ಅಂತ ಅಲ್ಲಿ ಕೂಡ ಬಂದ್ವಿ ಆಯಿತಾ. ಊಟನೂ ಮುಗಿಸ್ಕೊಂಡ್ಬಿಡೋಣ ಅಂತ ಅಲ್ಲಿ ಬಂದರೆ ಅಲ್ಲಿ ಕೂಡ ಇಲ್ಲ ಅವರು. ನಾವು ಊಟ ಮುಗಿಸ್ಕೊತಾ ಇದ್ದೀವಿ. ಪ್ರಸಾದ ಚೆನ್ನಾಗಿತ್ತು, ಪಾಯಸ ಹಾಗೆಯೇ ರೈಸು ಸಾಂಬಾರು ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ನನ್ನ ಮಗನಿಗೂ ಊಟ ಮಾಡಿಸ್ಕೊಂಡು
ನಾವು ಊಟ ಇನ್ನೇನು ಮುಗಿತಾ ಇದೆ ಅನ್ನುವಾಗ ನಮ್ಮ ಶಿಲ್ಪಕ್ಕ ಸೋನು ಇಬ್ಬರು ಬಂದರು. ಆವಾಗ ಬಂದುಬಿಟ್ಟು ಎಲ್ಲೋಗಿದ್ರಿ ಏನು ಅಂತ ಕೇಳಿದ್ರೆ ಆವಾಗ ಹೇಳ್ತಿದ್ದಾರೆ, ನಾವು ಅರ್ಚನೆ ಮಾಡಿಸ್ಕೊಂಡು ಬಂದ್ವಿ, ನೀವು ಅಲ್ಲಿ ಕುತ್ಕೊಬೇಕಿತ್ತು, ಆಮೇಲೆ ದರ್ಶನಕ್ಕೆ ಬಿಡೋದು, ನೀವು ಹಾಗೆ ಡೈರೆಕ್ಟಾಗಿ ದರ್ಶನಕ್ಕೆ ಬಂದ್ರಿ ಅಂತ ಹೇಳಿದ್ರು. ಸೊ ಅಲ್ಲಿ ನಮಗೂ ಗೊತ್ತಾಗಿಲ್ಲ, ಫಸ್ಟ್ ಟೈಮ್ ಎಲ್ಲ ಹೋಗಿದ್ದು, ಹಾಗಾಗಿ ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದೀವಿ. ನನ್ನ ಮಗ ಅಲ್ಲಿ ಓಡಾಡ್ಕೊಂಡು ಬರ್ತಿದ್ದ. ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಹೊರಗಡೆ ಬಿಸಿಲಿರುತ್ತಲ್ವ, ಅಲ್ಲಿ ಕಾಲಿಡೋದಕ್ಕೆ ಆಗೋದಿಲ್ಲ. ಏನೋ ಚೆನ್ನಾಗಿರೋರು ಹೋಗ್ಬಿಡ್ತಾರೆ, ಬಟ್ ತುಂಬ ಏಜ್ ಆದವ್ರಿಗಾಗಿರ್ಬೋದು, ಕಾಲು ನೋವಿರೋರ್ಗಾಗಿರ್ಬೋದು ಅಲ್ಲಿ ಓಡಾಡೋಕ್ಕೆ ತುಂಬಾ ಕಷ್ಟ. ಸೊ ಮ್ಯಾಟ್ ಎಲ್ಲ ಹಾಕಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಬರೀ ಕಾಲಲ್ಲಿ ಇರ್ತಾರಲ್ಲ, ಓಡಾಡೋದಕ್ಕೆ ತುಂಬಾ ಕಷ್ಟ. ಇದಾದಮೇಲೆ ನಾವು ಹೊರಗಡೆ ಬಂದ್ವಿ, ಜ್ಯೂಸ್ ಏನಾದರೂ ಕುಡಿಯೋಣ ಅಂದ್ಬಿಟ್ಟು ಕಬ್ಬಿನಲ್ಲಿ ಕುಡಿದ್ವಿ ಎಲ್ರೂ. ಅಲ್ಲಿಂದ ನಾವು ಸೀದಾ ಮನೆ ಕಡೆ ಹೊರಟ್ವಿ. ಅಲ್ಲಿ ಹಾಗೆ ಬರುವಾಗ ಬ್ರಿಡ್ಜ್ ಹತ್ರ ಒಂದೊಂದು ಸ್ವಲ್ಪ ಫೋಟೋಸ್ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ, ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಿಸಿಲು ಸ್ವಲ್ಪ ಕಡಿಮೆ ಇತ್ತಲ್ಲ, ಸೊ ಹಾಗಾಗಿ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ಅದೆಲ್ಲ ಬ್ಲಾಗಲ್ಲಿ ನೋಡ್ಬೇಕು ನೀವು. ಹಾಗೆ ಮಾತಾಡ್ಕೊತ ತಮಾಷೆ ಮಾಡ್ಕೊತ ಅಲ್ಲಿಂದ ಹೊರಟ್ವಿ. ಸೊ ಆವಾಗಲೇ ಪ್ಲ್ಯಾನ್ ಮಾಡ್ಕೊಂಡ್ವಿ ನೈಟ್ ಟೈಮಲ್ಲಿ ಬರಬೇಕು, ಬ್ರಿಡ್ಜ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಡೇಗಿಂತನೂ ಅಂತ ಪ್ಲ್ಯಾನ್ ಮಾಡ್ಕೊಳ್ತಾ ಬಂದ್ವಿ. ಸೊ ಪ್ಲೇಸ್ ತುಂಬಾ ಚೆನ್ನಾಗಿದೆ, ವಿಸಿಟ್ ಮಾಡಿ. ಹಾಗೇ ಬರುವಾಗ ಸ್ವಲ್ಪ ಫೋಟೋಸ್ ತೊಗೊಳ್ಳೋಣ, ಬಿಸಿಲು ಸ್ವಲ್ಪ ಕಡಿಮೆ ಇದೆ ಇವಾಗ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ತುಂಬ ಜನನೂ ಇದ್ದರು. ಫೋಟೋಸ್ ವೀಡಿಯೋಸ್ ಎಲ್ಲನೂ ಮುಗೀತು. ಇದಾದಮೇಲೆ ನಾವು ಶಿವಮೊಗ್ಗ ಹೋಗಿ ನಮ್ಮ ಅಕ್ಕ ಅವ್ರನ್ನ ಡ್ರಾಪ್ ಮಾಡಿ ಅಲ್ಲಿಂದ ನಾವು ಮನೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಹೊರಟ್ಬಿಟ್ವಿ ಅಲ್ಲಿಂದ, ಜಾಸ್ತಿ ಲೇಟೇನು ಮಾಡ್ಕೊಳ್ಲಿಲ್ಲ. ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಪ್ಲೀಸ್. ಹಾಗೆ ಒಂದು ಲೈಕ್ ಕೂಡ ಮಾಡಿ. ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ. ಓಕೆ, ಬಾಯ್ ಬಾಯ್.